ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಹೆಲ್ದಿ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರ್ಸದೇನು. ಇದನ್ನ ಬ್ರೇಕ್ಫಾಸ್ಟ್ ಗಾದ್ರೂ ಬಿ ಮಾಡ್ಕೋಬಹುದು, ಟಿಫಿನ್ ಬಾಕ್ಸ್ ಕೊಡಾಕ ಮಕ್ಕಳಿಗೆ ಬಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರ್ತತಿ. ಇದನ್ನ ನಾವು ಖಾರದ ಹೋಳಿಗೆ ಅಂತಾನು ಹೇಳ್ಬಹುದು, ಇಲ್ಲಂದ್ರ ಮೆಂತ್ಯ ಸೊಪ್ಪಿನ ಪರೋಟ ಅಂತಾನು ಹೇಳ್ಬಹುದು. ಅದ್ರ ತಿನ್ನಾಕ ಬಹಳ ಮಸ್ತ್ ಆಗಿರ್ತತಿ. ಬನ್ನಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಖಾರದ ಹೋಳಿಗೆ ಮಾಡಕ್ ಮೊದಲ್ ನಾವ ಹಿಟ್ ನಾದಿಟ್ಕೊಳ್ಳು. ನಾ ಇಲ್ಲಿ 1 ಕಪ್ ಗೋಧಿ ಹಿಟ್ಟು ತಗೊಂಡೇನು. ಒಂದ್ ಸ್ವಲ್ಪ ಉಪ್ಪ ಮಿಕ್ಸ್ ಮಾಡ್ರಿ. ಈಗ ನೀರ್ ಹಾಕಿ ಹಿಟ್ ನಾದ್ಕೋಬೇಕು. ನಾವು ಚಪಾತಿಗೆಲ್ಲ ನಾದ್ಕೋತೀವಲ್ಲ ಆ ತರಾನ ನಾದ್ಕೋಬೇಕು ಹಿಟ್ಟ. ಇದನ್ನ ಇನ್ನೊಂದ್ ಸ್ವಲ್ಪ ಚಲೋದಂಗ ನಾದ್ರಿ. ಹಿಟ್ ನೀವ ಎಷ್ಟ್ ಚಲೋದಂಗ ನಾದ್ತಿರ್ಲ ಹೋಳಿಗೆ ಅಷ್ಟ್ ಚಲೋ ಬರ್ತಾವು. ಈಗ ಇದನ್ನ ನಾದಿದ ಅನ್ನನ ಮುಚ್ಚಿಡ್ತೇನು. ಒಂದ್ 10 ನಿಮಿಷ ನೆನಿಲಿದ ಅನ್ಕತಕ ನಾವು ಒಳಗಿನ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳು. ಹೋಳಿಗೆ ಮಾಡಕ ಈ ಮಸಾಲಿ ಸಣ್ಣ ಮಾಡ್ಕೊಳ್ಳು. ಮೊದಲ ನಾ ಇಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡೇನು, ಮೆಣಸಿಕಾಯಿ ಒಂದ್ 5-6 ಮೆಣಸಿಕಾಯಿ ತಗೊಂಡೇನು. ನಾನು ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಬೆಳ್ಳುಳ್ಳಿ 1 ಚಮಚ ಆಗುವಷ್ಟ ಜೀರಿಗೆ ತಗೊಂಡೇನು. 1 ಚಮಚ ಆಗುವಷ್ಟ ಕೊತ್ತಂಬರಿ ಕಾಳ ಹಾಕಿ ಮಾಡ್ಕೋರಿ. ಫ್ಲೇವರ್ ಚಲೋ ಬರ್ತೈತಿ ಕೊತ್ತಂಬರಿ ಕಾಳದ. ಈಗ ಇದನ್ನ ಸಣ್ಣ ಮಾಡ್ಕೊಳ್ಳು. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನ. ಈಗ ಒಗ್ಗರಣೆ ಮಾಡ್ಕೊಳ್ಳು. ಇಲ್ಲನ ಒಂದ್ ಕಡೆ ಕಾಯಿ ಹಾಕಿಟ್ಟಿದೆನು. ಇದ್ರಾಗ 1 ಚಮಚ ಎಣ್ಣೆ ಹಾಕ್ತಾನು. ಎಣ್ಣೆ ಕಾದೈತಿ. ಈ ಮಸಾಲೆ ಬಿಟ್ಕೊಂಡಿರ್ತೀವಲ್ಲ ಇದನ್ನ ಹಾಕೋಬೇಕೀಗ. ಇದ್ ಮಸಾಲೆ ಚಲೋದಂಗ ಹುರ್ಕೋಬೇಕು. ರುಚಿಗೆ ಬೇಕಾಗಷ್ಟು ಉಪ್ಪು ಹಾಕ್ತೇನೆ ನಾನು. ನೀವು ಬೇಕಂದ್ರ ಆಮ್ಯಾಗ ಬಿ ಹಾಕೋಬಹುದು. ಇದನ್ನ ಮಸಾಲೆ ಚಲೋದಂಗ ಹುರ್ಕೋರಿ. ಒಂದ್ ಸ್ವಲ್ಪ ಅರಿಶಿನ ಪುಡಿ. ಈ ಮಸಾಲೆ ಹುರದೈತಿ. ಈಗ ಮೆಂತ್ಯ ಸೊಪ್ಪು ಮಿಕ್ಸ್ ಮಾಡ್ಕೋಬೇಕು ನಾ ಇಲ್ಲಿ ಒಂದು ಕಟ್ ಮೆಂತ್ಯ ಸೊಪ್ಪು ತಗೊಂಡ ಕ್ಲೀನ್ ಮಾಡ್ಕೊಂಡ್ ಸಣ್ಣ ಹಿಂಗ ಕಟ್ ಮಾಡಿ ಇಟ್ಕೊಂಡೇನು. ಇದನ್ನ ಮಿಕ್ಸ್ ಮಾಡ್ತೇನೆ ಈಗ. ಮೆಂತ್ಯ ಸೊಪ್ಪ ಬಹಳಟ್ಟ ತಗೊಂಡ್ ಮಾಡ್ಕೋರಿ. ನೀವು ಎಷ್ಟ್ ಹಾಕಿದ್ರೆ ಬಿ ಅದ ಆಮ್ಯಾಗ ಕಡಿಮೆ ಆಗ್ತೈತಿ. ಮೆಂತ್ಯ ಸೊಪ್ಪು ಹಾಕಿ ಎಲ್ಲಾ ಚಲೋದಂಗ್ ಮಿಕ್ಸ್ ಮಾಡ್ಕೋರಿ. ಇದ್ ನೋಡ್ರಿ ಮೆಂತ್ಯ ಸೊಪ್ಪ ಎಲ್ಲಾ ಚಲೋದಂಗ್ ಹುರದ ಕಶಿಂದ ಕರಿಗೆ ಏಟಾತು. ನೀವು ಅದಕ್ಕಾಗಿ ಬಹಳಟ್ಟ ಮೆಂತ್ಯ ಸೊಪ್ಪು ತಗೊಂಡ ಮಾಡ್ಕೋರಿ. ಈಗ ಇಲ್ಲಿ ನಾವು ನೀರ್ ಹಾಕೋಬೇಕು. ನಾ ಇಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟು ನೀರ್ ಹಾಕದೇನು. ನೀವು ಪರಾಟ ಹೆಚ್ಚ ಮಾಡಾದಿರಿ ಅಂದ್ರ ನೀರ್ ಹೆಚ್ಚ ಹಾಕೋಬಹುದು. ಇದೀಗ ಕುದಿಯಾದೈತಿ. ಇಲ್ಲಿ ನಾವು ಕಡ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದ್ರಲ್ಲಿ ನಾನು 1 ಚಮಚ ಆಗೋಟ್ಟ ಅಕ್ಕಿ ಹಿಟ್ಟು ಹಾಕ್ತಾನು. ಚಲೋದಂಗ ಮಿಕ್ಸ್ ಮಾಡ್ಕೋರಿ. ಗಂಟ ಆಗ್ಬಾರ್ದದ. ಉರಿ ಸಣ್ಣ ಇಟ್ಟ ಹಾಕೋಬೇಕು ಹಿಟ್ಟ. ಆಗ ಗಂಟ ಆಗುದಿಲ್ಲ. ಈಗ ಇಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟ ಕಡ್ಲಿ ಹಿಟ್ಟು ಹಾಕೋಬೇಕು. ಹಾಕಿ ಎಲ್ಲಾ ಮಿಕ್ಸ್ ಮಾಡ್ಕೋರಿ ಚಲೋದಂಗ. ಇದ್ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಇದ್ ನೋಡ್ರಿ ಎಲ್ಲಾ ಚಲೋದಂಗ ಮಿಕ್ಸ್ ಆಗೈತಿ. ಒಟ್ಟ ಗಂಟಾಗಿಲ್ ನೋಡ್ಬೋದು ನೀವು. ಉರಿ ಸಣ್ಣ ಇಟ್ಕೊಂಡ ಹಿಟ್ಟು ಹಾಕೊಂಡ್ರಿ ಅಂದ್ರ ಅದ್ ಗಂಟ ಆಗುದಿಲ್ಲ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಇದ್ ಆರ್ಲಿ ಆರಿದ ಬಳಕ ಮಾಡ್ಕೊಂಡು ನಾವು ಹೋಳ್ಗಿ. ಇದ್ ನೋಡ್ರಿ ಆರೈತಿ. ಈಗ ನಾವ ಮಾಡ್ಕೊಳ್ಳು. ಉಳ್ಳಿ ಮಾಡಿ ಇಟ್ಕೊಳ್ಳು. ನೀವ್ ಎಷ್ಟ್ ದೊಡ್ಡ ಮಾಡಾರದಿರ್ಲೆ ನೋಡಿ ಉಳ್ಳಿ ಮಾಡ್ಕೋರಿ. ಎಲ್ಲ ಬಿ ಇದೇ ತರ ಉಳ್ಳಿ ಮಾಡಿ ಇಟ್ಕೋತೇನೆ ನಾ ಒಮ್ಮೆ. ಇದ್ ನೋಡ್ರಿ ಉಳ್ಳಿ ಮಾಡ್ಕೊಂಡೆ ನಾನ. ಈ ಹಿಟ್ ನಾದಿಟ್ಟಿದ್ದುಲ್ಲ ಇದು ನೆನದೈತಿ. ಈಗ ಇದ್ನು ಬಿ ಉಳ್ಳಿ ಮಾಡ್ಕೊಳ್ಳು. ಕೈಗೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೊಂಡ ಉಳ್ಳಿ ಮಾಡ್ಕೋರಿ. ಈ ತರ ಮಾಡ್ಕೊಂಡ್ ಕಸಿಂದ ಈ ಉಳ್ಳಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಇದನ್ನ ಈ ತರ ನಡಿವ್ ಇಟ್ಕೋರಿ. ಇಟ್ಕೊಂಡ ಈ ತರ ಮಾಡ್ಕೋತ ಬರ್ರಿ. ನಾವೀಗ ಹೋಳಿಗೆ ಅದು ಮಾಡ್ಕೋತೇವಲ್ಲ ಅದ ತರ ಮಾಡ್ಕೋಬೇಕು. ನೋಡ್ರಿ
ಉಳ್ಳಿ ಮಾಡ್ಕೊಂಡೆ ನಾನು. ಈಗ ಲಡ್ಸ್ಕೊಂಡು ಸ್ವಲ್ಪ ಒಣದ ಹಿಟ್ಟು ಹಾಕೋರಿ. ಇದು ಉಳ್ಳಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈಗ ಲಡ್ಸ್ಕೊಂಡು ಇದನ್ನ ಮಾಡ್ಕೊಳ್ಳೋದ ಬಹಳ ಸಿಂಪಲ್ ಐತಿ. ಇದನ್ನ ಮುಂಜಾನೆ ಬ್ರೇಕ್ಫಾಸ್ಟ್ ಬಿ ಮಾಡ್ಕೋಬಹುದು, ಮಕ್ಕಳಿಗೆ ಸ್ಕೂಲಿಗೆ ಕೂಡಾಕ್ ಬಿ ಚಲೋ ಇರ್ತೈತಿ ಇದ. ಇದ್ ನೋಡ್ರಿ ಲಡ್ಸ್ಕೊಂಡೆ ನಾನು. ಈಗ ಬೇಯಿಸ್ಕೊಂಡು ತೆವೆ ಕಾಯ್ಕಿಟ್ಟಿದ್ದೇನೆ ನಾನು. ತೆವೆ ಕಾದೈತಿ. ಒಂದ್ ಸ್ವಲ್ಪ ಮೊದಲ ಎಣ್ಣೆ ಹಾಕ್ತಾನು. ಎಣ್ಣೆ ಹಾಕಿ ಇದ್ ಲಡ್ಸ್ಕೊಂಡೆಲ್ಲ ಇದನ್ನ ಹಾಕ್ತಾನು. ತಿರ್ಸಾಕುನು ನೋಡ್ರಿ ಗ್ರೀನ್ ಆಗಿ ಏನ್ ಮಸ್ತಾಗಿ ಬರದೈತಿ ಹೋಳಿಗೆ ಅಂತ. ನೀವು ಬೇಕಂದ್ರ ತುಪ್ಪ ಅದು ಹಚ್ಚಿ ಮಾಡ್ಕೋಬಹುದು. ಎರಡು ಸೈಡ್ ಎಣ್ಣೆ ಹಚ್ಚಿ ಚಲೋದಂಗ್ ಬೇಯಿಸ್ಕೋರಿ. ನೋಡ್ರಿ ಏನ್ ಮಸ್ತ್ ಉಬ್ಬ ಐತಿ. ಇದಾಗೈತಿ ನೋಡ್ಬೋದು ನೀವ. ನೋಡಾಕು ಏನ್ ಮಸ್ತಾಗಿ ಖಾನ ಐತಿ. ತಕ್ಕೊಳ್ನು ಉಳಿದ ಹೋಳ್ಗಿ ಬಿ ಇದೇ ತರ ಮಾಡ್ಕೊತೇನೆ ನಾನು. ನೋಡ್ರಿ ಹೋಳ್ಗಿ ಎಲ್ಲಾ ಮಾಡ್ಕೊಂಡೇನ್ ನಾನು. ಇದ್ರ ಜೊತೆ ತಿನ್ನಾಕ ಮೊಸರ ಮತ್ತು ಉಪ್ಪಿನಕಾಯಿ ಅಟ್ಟಿದ್ರೆ ಸಾಕು. ಯಾವ್ದು ಪಲ್ಯ ಅದು ನಮಗೇನ್ ಬೇಕಾಗುದಿಲ್ಲ. ಭಾಳ ಮಸ್ತ್ ಆಗಿರ್ತೈತಿ. ಉಪ್ಪಿನಕಾಯಿ ಜೊತೆ ಅಟ್ಟ ತಿಂದ್ರೆ ಬಿ ಚೆನ್ನಾಗಿರ್ತೈತಿ. ನೀವು ಒಮ್ಮೆ ಈ ತರ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತೈತಿ. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.